ಬರೀ ಕೆಲಸ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ. ರಾಜಕೀಯ ಅವರು ರಾಜಕಾರಣ ಮಾಡ್ತಿದ್ದಾರೆ, ನಾವು ರಾಜಕೀಯದಿಂದ ಉತ್ತರವನ್ನು ಕೊಡುವಂಥ ಕೆಲಸ. ನಿಮ್ಮಲ್ಲೇ ಕೆಲ ಮುಖಂಡರು ಸಭೆ ಮಾಡ್ತಾರಂತ ಒಂದು ಸಭೆ ನಾವು ಇವತ್ತು ಮಾಡಕತ್ತಿಲ್ಲ. ಸರ್, ಸಭೆ ಮಾಡ್ಯಾರ ಸರ್, ಸತೀಶ್ ಜಾರಕಿಹೊಳಿ ನಾವಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗ್ಯಾರ. ಯಾಕೆ ಭೇಟಿ ಆಗ್ಬಿಡೋದು? ಇದು ಒಂದು ಹೂವಾಪೋಕ ಈ ಹೂವಪ್ಪ ನೀವ್ ಯಾಕೆ ಸೃಷ್ಟಿ ಮಾಡ್ಕೊಂತೀರಿ ಮಾಧ್ಯಮದವ್ರು? ಮಾಧ್ಯಮದವ್ರು ಸರ್, ವಿರೋಧ ಪಕ್ಷದ ಈಗ ನಾವ್ ಹೇಳಕತ್ತೀವಲ್ಲ, ನಾವು ಯಾಕೆ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಭೇಟಿ ಆಗ್ಬಿಡೋದು? ಭೇಟಿ ಆಗ್ಬೋದು ಸರ್. ಸರ್ ಭೇಟಿ ಆಗ್ಬೋದು. ಇದು ಗೊತ್ತ ಅವ್ರು ಹೇಳಿದ್ರ ನಾವು ಮುಖ್ಯಮಂತ್ರಿನ ಇಳಿಸ್ತೀವಿ ಅಂತ ಜಾರಕಿಹೊಳಿ ಹೇಳಿದ್ರ. ಸರಿ, ಯಾಕಂದ್ರೆ ಈಗ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ ಅವ್ರು ಏನ್ ಹೇಳ್ಯಾರ? ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಏನಂತ ಹೇಳ್ಯಾರ? ಮುಂದಿನ ಅವಧಿ 2028ರಿಂದ ನಾನು ಮುಖ್ಯಮಂತ್ರಿಗೆ ಸ್ಪರ್ಧೆಗೆ ನಾನು ರೆಡಿ ಆಗ್ತೀನಿ ಅಂತ ಹೇಳಿದಾರೆ. ನೀವು ಅವ್ರನ್ನ ಭೇಟಿ ಆದಕ್ಕೆ ನೀವ್ ಯಾಕೆ ನಾವೇನು ಕಾಂಗ್ರೆಸ್ ತರ ಹಾಕ್ತೀವಿ ಯಾರಾಗಲಿ? ನೀವು ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸಲ್ಲ ಅಂತ ನೀವು ಹೇಳ್ತಾರೆ. ಹೇಳಕತ್ತೀನಿ ಅಲ್ರಿ, ಹೈಕಮಾಂಡ್ ನಮ್ಮ ಸಿದ್ದರಾಮಯ್ಯ ಪರ ಆಗಿದೆ. 135 ಮಂದಿ ಶಾಸಕರು ಸಿದ್ದರಾಮಯ್ಯ ಸಾಹೇಬ್ ಪರ ಇದ್ದಾರೆ, ಏನು ಎಲ್ಲ ಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಪರ ಇದ್ದಾರೆ. ಮತ್ತೆ ಇಳಿತ ಪ್ರಶ್ನೆ ಎಲ್ಲಿ ಬಂತು ಸರ್? ಮೂಡ ಕೇಸ್ ನಂತರ ಪ್ರಕರಣದ ಬೆಳಕಿಗೆ ಬಂದ ನಂತರ ಈ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗೈತೆ. ಯಾವುದೇ ಆಕ್ಟಿವ್ ಇಲ್ಲ ಸರ್ಕಾರ. ಯಾರಂದ್ರು? ವಿರೋಧ ಪಕ್ಷದವ್ರದ್ದು ಇದು ಆರೋಪ ಸರ್. ನಾನೆಂತೀನಿ, ಜನನ ಕೇಳಿ ವಿರೋಧ ಪಕ್ಷದ ಯಾಕೆ ಕೇಳ್ತೀರಿ? ವಿರೋಧ ಪಕ್ಷ ಇರೋದ ತೇಜಾವಧಿ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ. ಈಗ ಈ ಮೂಡ ಹಗರಣ ಆದ್ಮೇಲೆ ನಾನು 4 ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದು ಮಾಡ್ತಾ ಇದ್ದೀನಲ್ಲ. ಗಡಿ ಭಾಗದ ಕಾರ್ಯಕ್ರಮ ಮಾಡಿದೆ, ರಾಯಚೂರಾಗೂ ಕಾರ್ಯಕ್ರಮ ಮಾಡಿದೆ. ಇವತ್ತ ರಾಜ್ಯೋತ್ಸವ ಪ್ರಶಸ್ತಿಗೆ ಯಾರ್ಯಾರನ್ನ ಸಮಿತಿ ಆಯ್ಕೆ ಮಾಡೋಕಂತ ನಿನ್ನೆ ಸಮಿತಿ ಆಯ್ಕೆ ಮಾಡುವಂಥ ಸಮಿತಿಗೆ ಆದೇಶ ಮಾಡಿದ್ದೀನಿ. ಯಾವ ನಿಂತಿದೆ? ಎಲ್ಲ ನಿಂತಿದ್ದೇನಾ? ಸಿದ್ದರಾಮಯ್ಯ ಸರ್ಕಾರ ಅವ್ರನ್ನ ತೆಗಿಬೇಕಂತೇಳಿ 1000 ಕೋಟಿ ರೂಪಾಯಿನ ಇಟ್ಟರಂತ ನಾನೊಂದು ಮಾತು ಹೇಳಿದೆ ನಿಮಗೆ. ಬಸವಗೌಡ ಪಾಟೀಲ ಅವ್ರ ಪಕ್ಷದ ನಾಯಕನೇ ಹೇಳಿದ್ದಾನೆ, ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಲಿಕ್ಕೆ 1000 ಕೋಟಿ ಇಟ್ಟಿವಿ ಅಂತ. ಅಂದರೆ ಜನರಿಂದ ಬಂದ ಸರ್ಕಾರಕ್ಕೆ ಗೌರವನೇ ಇಲ್ಲ. ಇವರು ಖರೀದಿ ಮಾಡೋ ಗಿರಾಕಿಗಳು BJP ಅವರು. ಇವ್ರ ಮಾತಿಗೆ ಬೆಲೆ ಕೊಡೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ಮೊದಲು ಕೇಂದ್ರ ಸರ್ಕಾರದವರು ತತ್ಕ್ಷಣ ಯತ್ನಾಳವ್ರ ಮೇಲೆ ಒಂದು ಇಡಿ ಕಳಿಸ್ಬೇಕು. ಯಾರು 1000 ಕೋಟಿ ಇಟ್ಕೊಂಡ್ರೆ ಅವ್ರ ಹತ್ರ ಇಡಿ ಬರಲಿ. ಅದೇ ಕಾಂಗ್ರೆಸ್ ಅವ್ರು ಮಾತಾಡಿದ್ರೆ ಇಡಿ ಬರ್ತಿತ್ತು, CBI ಬರ್ತಿತ್ತು. ಬಸವಗೌಡ ಪಾಟೀಲ್ ತಗೋಬೇಕು, ಯಾರು 1000 ಕೋಟಿ ಇಟ್ಟರು ಅಂತಂದು ಕೇಳಬೇಕು. ಯಾರು 1000 ಕೋಟಿ ಇಟ್ಟರೆ ಅವ್ರನ್ನ ರೈಡ್ ಮಾಡಬೇಕಲ್ಲ. ಆ 1000 ಕೋಟಿ ಇಟ್ಟರ ಬಗ್ಗೆ ರೈಡ್ ಮಾಡಂಗಿಲ್ಲ. ಯಾರು ಕಾಂಗ್ರೆಸ್ ಸರ್ಕಾರದಾಗ ಇರ್ತಾರ 50 ಕೋಟಿ 30 ಕೋಟಿ ಅನ್ನೋದು ಇಡಿ ಅವ್ರು ಬರ್ತಾರೆ. ಈಗ 62 ಕೋಟಿ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಇಡಿ ಕೇಸ್ ಆಗಿದೆ. ನಾನು ಕೇಳ್ತೀನಿ, ಒತ್ತಾಯ ಮಾಡ್ತೀನಿ. 1000 ಕೋಟಿ ಅಂತ ಹೇಳಿದಾರಲ್ಲ, ಯಾರು 1000 ಕೋಟಿ ಇಟ್ಕೊಂಡಾರ ಅವ್ರನ್ನ ರೈಡ್ ಮಾಡ್ರಿ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅವ್ರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತಾರ? ಬೇರೆ ಪಾರ್ಟಿಯವ್ರು ಯಾರು ಕಣ್ಣಿಗೆ ಕಾಣಂಗಿಲ್ಲ. ಈಗ BJP ಅವ್ರನ್ನ ಹೊರತುಪಡಿಸಿ ಎಲ್ಲ ಪಾರ್ಟಿಯವ್ರು ನಿಮ್ಗೆ ಯಾವ NDA ಸರ್ಕಾರದಾಗ ಯಾರಿದ್ದಾರೆ ಅವ್ರು ಏನು ಮಾತಾಡಿದ್ರು ನಡೀತೈತೆ, ಏನಂದ್ರು ನಡೀತೈತೆ. ಅವ್ರು 1000 ಕೋಟಿಯಲ್ಲಿ 2000 ಕೋಟಿಯಲ್ಲಿ ನಾವು ಯಾರು ಕಾಂಗ್ರೆಸ್ನವ್ರು ಒಂದು 10 ಕೋಟಿ 50 ಕೋಟಿ ಅಂದರೆ ನಮಗೆ ಇಡೀ ಕೇಸ್ ಮಾಡ್ತೀರಿ ನೀವು. ಯತ್ನಾಳ್ ತಕ್ಷಣ ತೊಗೋಬೇಕು. ಯಾರು 1000 ಕೋಟಿ ಇಟ್ಟರು ಅಂತ ಅವ್ರ ಹತ್ರ ಮಾಹಿತಿ ತಗೋಬೇಕು. ಮಾಹಿತಿ ತೊಗೊಂಡು ಯಾವ 1000 ಕೋಟಿ ಇಟ್ಟರು ರೈಡ್ ಮಾಡ್ಬೇಕು. ಆ ಕೆಲಸ ಮಾಡೋಂಗಿಲ್ಲ BJP ಅವರು. ಯಾರು ತಪ್ಪಿದೆ ಇವತ್ತ? ಇಂಥವೆಲ್ಲ ಕೆಲಸನ ಮಾಡೋದು. ಒಂದು BJP ಅವ್ರಿಗೆ ಏನಾಗಿದೆ ಅಂತಂದರೆ, ಸರ್ಕಾರ ಬಂದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಕಾನೂನಿಲ್ಲ, ಸಂವಿಧಾನದ ವ್ಯವಸ್ಥೆ ಗೊತ್ತಿಲ್ಲ. ನೋಡ್ರಿ, ನಿನ್ನೆ ಜನಾರ್ದನ್ ರೆಡ್ಡಿ ಅದು ಹೋಗಿದ್ದು ಸರಿನಾ? ಈ ರಾಜ್ಯದ ಮುಖ್ಯಮಂತ್ರಿ ಸ್ವಾಮಿ ಸಿದ್ದರಾಮಯ್ಯ ಅವ್ರಿಗೆ ಗೌರವ ಕೊಡೋದು ಬೇಕಾಗಿರಲಿಲ್ಲ. ಆ ಸ್ಥಾನಮಾನಕ್ಕೆ ಗೌರವ ಕೊಡಲಿ. ಶಿವರಾಜ್ ತಂಗಡಿಗೆ ಮಂತ್ರಿ ಅಂತಂದು ಶಿವರಾಜ್ ತಂಗಡಿಗೆ ಗೌರವ ಕೊಡೋದು ಬೇಕಾಗಿಲ್ಲ. ಆ ಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಲಿ. ರೆಸ್ಪೆಕ್ಟ್ ಇದೆ, ಸಂವಿಧಾನದಾಗ ಒಂದು ವ್ಯವಸ್ಥೆ ಇದೆ. ಇವರೆಲ್ಲ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಜನಪ್ರತಿನಿಧಿಗಳು. ಜನರು ಇವ್ರನ್ನ ಆರಿಸಿ ತಂದಿದ್ದಾರೆ. ಒಂದು ಕಾನ್ವೆ ಬರ್ತೈತೆ ಅಂದ್ರೆ ಅದ್ರ ವಿರುದ್ಧ ಹೋಗ್ತಾರಂದ್ರೆ ಏನಂತ ಅರ್ಥ? ಯಾವ ರೀತಿ ಇವರಿಗೆ ದುಡ್ಡಿನ ಮದ
ಮತ್ತೊಂದಿದೆ ಅಧಿಕಾರದ ಮದ, ದುಡ್ಡಿನ ಮದ. ಕಾನೂನನ್ನು ಮಾಡೋಂಥವ್ರು ನಾವೇ ಶಾಸಕರು, ಅದನ್ನು ಉಲ್ಲಂಘನೆ ಮಾಡ್ತೀವಿ ಅಂತಂದ್ರೆ ಈ ನಾವು ಎಷ್ಟೋ ಸತಿ ಮೀಟಿಂಗ್ ಹೋಗ್ಬೇಕಂತಂದ್ರದ್ನಾಗ ಬೆಂಗಳೂರೊಳಗೆ ನಾವೇ ಟ್ರಾಫಿಕ್ನಾಗ ಸಿಕ್ಕಂದಿವಿ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಇದು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅವರು, ರಾಜ್ಯದ ಮುಖ್ಯಮಂತ್ರಿ ಅವ್ರು ಹೋಗ್ತಾರೆ ಅಂತಂತಂದ್ರೆ ನಾಳೆ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಯಾರಾದ್ರೂ ಸಾಮಾನ್ಯ ಜನರಿದ್ದಂತಂದ್ರೆ ಅವ್ರಿಗೆ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆ ಕೇಸು ಇದು ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ತಾರೆ ಅದನ್ನು ಕೇಸ್. ಅಂದರೆ ಒಂದು ಬಿ ಜೆ ಪಿಯವ್ರಿಗೆ ಏನಾಗಿದೆ ಅಂದರೆ ಪೂರಾ ಹಾದಿ ತಪ್ಪ ಕೆಲಸ ಮಾಡಕತ್ತಾರೆ. ಇದರಿಂದ ಅಧಿಕಾರಿಗಳಿಗೆ ಗೊಂದಲ ಆಗುತ್ತೆ ಸರ್. ಒಂದು ಕಡೆ ಅಧಿಕಾರಿಗಳಿಗೆ ಗೊಂದಲಾಗ ಪ್ರಶ್ನೆನೇ ಇಲ್ಲ. ಯಾಕೆ ಗೊಂದಲಾಗುತ್ತೆ? ಲೋಕಲ್ MLA ಇರ್ತಾರೆ, ನಾಳೆ ಅವ್ರಿಗಿನ ಸಮಸ್ಯೆ ಆಗ್ತದೆ. ನೋಡ್ರಿ, ಯಾರು MLA ಇದ್ರು ಯಾರಿದ್ರು ಅಷ್ಟೇ, ಕೇಸೇ. ತಪ್ಪು ಮಾಡಿದವರು ಬೇಕು. ಯಾರು ನಾನಾದ್ರಷ್ಟೇ, ಅವರಾದ್ರಷ್ಟೇ, ಇನ್ನೊಬ್ಬರಾದ್ರೂ ಅಷ್ಟೇ. ತಪ್ಪೇನಿದೆ? ನಮಗೊಂದು ಕಾಮನ್ ಸೆನ್ಸ್ ಇರಬೇಕಲ್ಲ. ಮುಖ್ಯಮಂತ್ರಿ ಏನು, ಮಂತ್ರಿ ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಪ್ರೀತಿ ಮಾಡೋದಕ್ಕಿಂತಲೂ ಆ ಸ್ಥಾನಮಾನ ಇದೆ ಅಲ್ಲ, ಇಡೀ 7 ಕೋಟಿ ಜನ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆನೇ ಹಾಳು ಮಾಡೋಂಥದ್ದು BJP ಆಗ್ತಾ ಇದೆ. BJPಗೆ ಮುಂದಿನ ದಿನಮಾನದಾಗ ರಾಜ್ಯದ ಜನರು ತಕ್ಕ ಪಾಠ ಕಲಿಸ್ತಾರೆ.